VCD ನಂಬರ್ 999 ಬೆಂಗಳೂರು. ಮುರಳಿ ತಾರೀಖು 16-17-6-1968. ನುಡಿಸಿರುವಂಥ ತಾರೀಖು 28-9-2008. ओम शांति। रात की क्लास है 16 जून 1968। पहली मुख्य बात है अपन को आत्मा समझ। भाई भाई देखो, ಮೊಟ್ಟ ಮೊದಲನೇ ಮುಖ್ಯ ಮಾತಾಗಿದೆ, ಸ್ವಯಂನ ಆತ್ಮ ಅಂತ ತಿಳ್ಕೊಂಡು ಭಾಯಿ ಭಾಯಿಯನ್ನು ನೋಡಿ. त्रिमूर्ति भी समझाना है। ತ್ರಿಮೂರ್ತಿನೂ ಸಹ ತಿಳಿಸ್ಬೇಕಾಗಿದೆ. ब्रह्मा द्वारा स्थापना, शंकर द्वारा विनाश कौन कराते हैं? ಬ್ರಹ್ಮನ ಮುಖಾಂತರ ಸ್ಥಾಪನೆ, ಶಂಕರನ ಮುಖಾಂತರ ವಿನಾಶ ಯಾರು ಮಾಡಿಸ್ತಾರೆ? दुनिया में किसी को भी पता नहीं है। ಪ್ರಪಂಚದಲ್ಲಂತೂ ಯಾರಿಗೂ ಗೊತ್ತೇ ಇಲ್ಲ. न ब्रह्मा को जानते न शंकर को जानते। ಅವರಂತೂ ಬ್ರಹ್ಮನ್ನು ತಿಳ್ಕೊಂಡಿಲ್ಲ, ಶಂಕರನ್ನು ತಿಳ್ಕೊಂಡಿಲ್ಲ. बहुत लंबी आयु कर दी है कल्प की। ತುಂಬ ಜಾಸ್ತಿ ಆಯಸ್ಸನ್ನ ಮಾಡಿಬಿಟ್ಟಿದ್ದಾರೆ, ಕಲ್ಪದ ಆಯಸ್ಸು. इसलिए सब भूले हुए हैं। ಅದಕ್ಕೋಸ್ಕರ ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ. तो ये जो बातें तुम सुनाते हो सुन करके मुझते हैं। ಮತ್ತೆ ನೀವೇನೇ ಮಾತುಗಳನ್ನು ಹೇಳ್ತೀರಾ, ಮಾತುಗಳನ್ನು ಕೇಳಿಬಿಟ್ಟು ಅವ್ರು ಕನ್ಫ್ಯೂಸ್ ಆಗ್ತಾರೆ. परंतु तुम्हारे लिए तो कोई नई बात नहीं है। ಆದರೆ ನಿಮಗೋಸ್ಕರ ಅಂತೂ ಏನು ಹೊಸ ಮಾತಾಗಿಲ್ಲ. तुम कहेंगे 84 का चक्र अभी पूरा हुआ। ನೀವು ಹೇಳ್ತೀರಾ 84 ಜನ್ಮಗಳ ಚಕ್ರ ಇವಾಗ ಪೂರ್ತಿ ಆಯಿತು, फिर हम देवता बनते हैं। ಮತ್ತೆ ನಾವು ದೇವತೆಗಳಾಗ್ತೀವಿ. और ये समझानी तुम्हारे लिए दिन प्रतिदिन सहज होती जाती है। ಮತ್ತೆ ಈ ತಿಳುವಳಿಕೆ ನಿಮಗೆ ದಿನ ಪ್ರತಿದಿನ ಸಹಜ ಆಗ್ತಾ ಹೋಗುತ್ತೆ. समझने वाले समझते जाते हैं, वृद्धि को पाते जाते हैं। ತಿಳ್ಕೊಳೋರು ತಿಳ್ಕೊತಾ ಹೋಗ್ತಾರೆ, ಮತ್ತೆ ವೃದ್ಧಿಯನ್ನು ಪಡಿತಾ ಹೋಗ್ತಾರೆ. 4-5 म्यूजियम आदि खुल जावे 4-5 ಮ್ಯೂಸಿಯಂಗಳೆಲ್ಲ ತೆರೆದ್ಬಿಟ್ರೆ तो कहेंगे ये ब्रह्मा कुमारियाँ क्या हैं। ಮತ್ತೆ ಅವಾಗ ಹೇಳಲಾಗುತ್ತೆ ಬ್ರಹ್ಮಕುಮಾರಿಯರೆಲ್ಲ ಏನಾಗಿದ್ದಾರೆ. फिर सभी का ध्यान जाएगा। ಅವಾಗ ಮತ್ತೆ ಎಲ್ಲರದು ಗಮನ ಹೋಗುತ್ತೆ. पुराना क्लास था। आज का प्रातः क्लास है 17 जून 1968। आज बाप दादा सवेरे सवेरे 5 बजे प्रदर्शनी देखने के लिए गए। ಇವತ್ತು ಬಾಬ್ದಾದ ಬೆಳಗ್ಗೆನೆ ಪ್ರದರ್ಶನಿಯನ್ನು ನೋಡ್ಲಿಕ್ಕೋಸ್ಕರ ಹೋದ್ರು. वहाँ संगम और स्वर्ग का मॉडल्स देख करके आए। ಅಲ್ಲಿ ಸಂಗಮ ಮತ್ತೆ ಸ್ವರ್ಗದ ಮಾಡೆಲ್ ಅನ್ನ ನೋಡ್ಬಿಟ್ಟು ಬಂದ್ರು. तो बाबा ने आज मुरली पर भी समझाया ಮತ್ತೆ ಬಾಬಾ ಇವತ್ತು ಮುರಳಿ ಮೇಲೂ ಸಹ ತಿಳಿಸಿದ್ರು कि आज इसमें अभी क्या क्या बनना चाहिए। ಅಂದ್ರೆ ಇವಾಗ ಇದರಲ್ಲಿ ಏನೇನು ಆಗಬೇಕಾಗಿದೆ. बोला मीठे मीठे बच्चे प्रदर्शनी देख करके आते हैं तो बुद्धि में ये याद रहना चाहिए कि हम कैसे शूद्र से अभी ब्राह्मण बने हैं। ಅದಕ್ಕೆ ಹೇಳಿದರು, ಮಧುರವಾಗಿರುವಂಥ ಮಕ್ಕಳು ಪ್ರದರ್ಶನಿಯನ್ನು ನೋಡ್ಕೊಂಡು ಬರ್ತಾರೆ, ಬಂದಮೇಲೆ ಅವ್ರ ಬುದ್ಧಿಯಲ್ಲಿ ಮಾತಿರಬೇಕಾಗಿದೆ, ನಾವು ಮೊದಲು ಯಾವ ಥರ ಇದ್ವಿ, ಇವಾಗ ಯಾವ ಥರ ಆಗ್ತಾ ಇದ್ದೀವಿ, ಅಂದರೆ ಯಾವ ರೀತಿ ನಾವು ಶೂದ್ರರಿಂದ ಬ್ರಾಹ್ಮಣರಾಗ್ತಾ ಇದ್ದೀವಿ ಅಂತ. फिर देवता सूर्यवंशी बने चंद्रवंशी बनेंगे। ಮತ್ತೆ ದೇವತೆಗಳಾಗ್ತಾರೆ, ಸೂರ್ಯವಂಶಿಗಳಾಗ್ತಾರೆ, ಚಂದ್ರವಂಶಿಗಳಾಗ್ತಾರೆ.
तुम बच्चों ने प्रदर्शनी में मॉडल्स भी रखे हैं। ನೀವು ಮಕ್ಕಳು ಪ್ರದರ್ಶನಿಯಲ್ಲಿ ಮಾಡೆಲ್ ಸಹ ಇಟ್ಟಿದ್ದೀರಾ. कलयुग और सतयुग का मॉडल है। ಕಲಿಯುಗ ಮತ್ತು ಸತ್ಯುಗದ ಮಾಡೆಲ್ ಇದೆ. और अभी ये है संगम युग। ಮತ್ತು ಇವಾಗ ಇದಾಗಿದೆ ಸಂಗಮ್ ಯುಗ. तो ये कलयुग और सतयुग के बीच में ये संगम युगी मॉडल कैसे बीच में रखा हुआ है? ಮತ್ತು ಈ ಕಲಿಯುಗ ಮತ್ತು ಸತ್ಯುಗದ ಮಧ್ಯದಲ್ಲಿ ಸಂಗಮ್ ಯುಗದ ಮಾಡೆಲನ್ನು ಯಾವ ರೀತಿ ಇಟ್ಟಿದ್ದಾರೆ ಮಧ್ಯದಲ್ಲಿ? 15-20 सफेद पोष वाले बनाना चाहिए तपस्या में। 15-20 ಜನಗಳನ್ನು ಬಿಳಿ ಬಟ್ಟೆಗಳು ಹಾಕೊಂಡು ತಪಸ್ಸೆ ಮಾಡ್ತಾ ಇರೋ ಥರ ಚಿತ್ರವನ್ನು ಮಾಡಬೇಕಾಗಿದೆ. जैसे सूर्यवंशी दिखाए हैं तो चंद्रवंशी भी दिखाना पड़े। ಯಾವ ಥರ ಸೂರ್ಯವಂಶಿಗಳನ್ನು ತೋರಿಸಿದ್ದಾರೆ ಅದೇ ರೀತಿ ಚಂದ್ರವಂಶಿಗಳನ್ನು ಸಹ ತೋರಿಸ್ಬೇಕಾಗಿದೆ. सूर्यवंशियों की भी एक लाइन हो तो चंद्रवंशियों की भी एक लाइन हो। ಸೂರ್ಯವಂಶಿಗಳದ್ದು ಒಂದು ಲೈನ್ ಆಗಿದ್ರೆ ಮತ್ತು ಚಂದ್ರವಂಶಿಗಳದ್ದು ಸಹ ಒಂದು ಲೈನ್ ಆಗಬೇಕಾಗಿದೆ. ये मॉडल्स अच्छे हैं। ಈ ಮಾಡೆಲ್ ಸಹ ಚೆನ್ನಾಗಿದೆ. बाबा ने तो आज ही देखे हैं। ಬಾಬಾ ಅಂತೂ ಇವತ್ತೇ ನೋಡಿದ್ದಾರೆ. ऐसा बनाना है जो मनुष्य समझ जाए ये तपस्या में ऐसे बैठे हैं। ಆ ಥರ ಮಾಡಬೇಕಾಗಿದೆ. ಅದರಿಂದ ನೋಡಿದ ತಕ್ಷಣ ತಿಳ್ಕೊಬಹುದಾಗಿದೆ ತಪಸ್ಸಿನಲ್ಲಿ ಇವ್ರು ಈ ರೀತಿ ಕೂತ್ಕೊಂಡಿದ್ದಾರೆ ಅಂತ. तपस्या करने से ये बनते हैं। ತಪಸ್ ಮಾಡೋದ್ರಿಂದ ಈ ಥರ ಆಗ್ತಾರೆ. जैसे तुम्हारे शुरू के चित्र हैं, ಯಾವ ಥರ ನಿಮ್ಮದು ಆರಂಭದ ಚಿತ್ರಗಳಾಗಿದೆ, साधारण तपस्या के चित्र हैं ಸಾಧಾರಣ ತಪಸ್ಸಿನ ಚಿತ್ರಗಳಾಗಿದೆ, और भविष्य राजाई पद के भी हैं। ಮತ್ತು ಭವಿಷ್ಯದಲ್ಲಿ ರಾಜಾಯ ಪದವಿದು ಸಹ ಇದೆ. तो वैसे ये भी बनाना पड़े। ಮತ್ತು ಅದೇ ರೀತಿ ಇದನ್ನು ಸಹ ಮಾಡಬೇಕಾಗಿದೆ. जिन बच्चों के भविष्य के चित्र हैं उनको फिर सफेद पोषधारी बना करके बिठाना है। ಯಾವ ಮಕ್ಕಳದ್ದು ಭವಿಷ್ಯದ ಚಿತ್ರಗಳಿದೆ ಅವ್ರನ್ನ ಮತ್ತೆ ಬಿಳಿ ವಸ್ತ್ರಧಾರಿಯನ್ನಾಗಿ ಮಾಡಿಬಿಟ್ಟು ಸಹ ಚಿತ್ರವನ್ನು ಮಾಡಬೇಕಾಗಿದೆ. तो तुम अच्छी तरह से समझा सकेंगे। ಆವಾಗ ಮತ್ತೆ ನೀವು ಒಳ್ಳೆ ರೀತಿಯಿಂದ ತಿಳಿಸ್ಬೋದಾಗಿದೆ. यह सफेद पोषधारी ಈ ಬಿಳಿ ಬಟ್ಟೆ ಹಾಕೊಳ್ಳುವಂಥವ್ರು वो देवताएं बनते हैं। ಅವರು ದೇವತೆಗಳಾಗ್ತಾರೆ. दिखाना भी एक्यूरेट है। ತೋರಿಸೋದು ಸಹ ಅಕ್ಯುರೇಟ್ ಆಗಿ ತೋರಿಸ್ಬೇಕಾಗಿದೆ. हम ब्रह्मा कुमार कुमारियां ये राजयोग सीख करके यह बनते हैं। ನಾವು ಬ್ರಹ್ಮಕುಮಾರ್ ಕುಮಾರಿಯರು ಈ ರಾಜಯೋಗವನ್ನು ಕಲ್ತ್ಬಿಟ್ಟು ಈ ಥರ ಆಗ್ತೀವಿ ಅಂತ. तो संगम युग भी जरूर दिखाना पड़े। ಮತ್ತು ಸಂಗಮ ಯುಗವನ್ನು ಖಂಡಿತವಾಗಿ ತೋರಿಸ್ಬೇಕಾಗಿದೆ. तुम बच्चे देख करके आते हो ನೀವು ಮಕ್ಕಳಂತೂ ನೋಡ್ಕೊಂಡ್ಬಿಟ್ಟು ಬರ್ತೀರಾ. तो नॉलेज सारा दिन बुद्धि में रहनी चाहिए। ಮತ್ತು ಆ ನಾಲೆಜ್ ಇಡೀ ದಿನ ಬುದ್ಧಿಯಲ್ಲಿ ಇರಬೇಕಾಗಿದೆ. तब ही ज्ञान सागर के बच्चे ज्ञान सागर तुम कहला सकते हो। ಆವಾಗೇ ನೀವು ಜ್ಞಾನಸಾಗರ ತಂದೆ ಮಕ್ಕಳು ಜ್ಞಾನಸಾಗರ ಅಂತ ಹೇಳ್ಬೋದಾಗಿದೆ ನಿಮಗೆ. अगर ज्ञान बुद्धि में नहीं रहता है ಒಂದು ವೇಳೆ ಜ್ಞಾನ ಬುದ್ಧಿಯಲ್ಲಿ ಇರೋದಿಲ್ಲ ಅಂದರೆ तो ज्ञान सागर के बच्चे थोड़े ही कहेंगे। ಮತ್ತೆ ಅವ್ರಿಗೆ ಜ್ಞಾನಸಾಗರದ ಮಕ್ಕಳು ಅಂತ ಹೇಳಲಾಗುತ್ತಾ? ಇಲ್ಲ. सारा दिन इसी में बुद्धि लगी रहे ಇಡೀ ದಿನ ಬುದ್ಧಿ ಇದರಲ್ಲೇ ತೊಡಗಿರಬೇಕು. तो तुम्हारे बंधन भी टूटते जाएंगे। ಮತ್ತೆ ನಿಮ್ಮ ಬಂಧನಗಳು ಸಹ ದೂರ ಆಗ್ತಾ ಹೋಗುತ್ತೆ. अभी तो हम ब्राह्मण हैं, ಇವಾಗಂತೂ ನಾವು ಬ್ರಾಹ್ಮಣರಾಗಿದ್ದೀವಿ. फिर देवता बनते हैं। ಮತ್ತೆ ನಾವು ದೇವತೆಗಳಾಗ್ತೀವಿ. अगर अच्छी रीति पुरुषार्थ नहीं करेंगे ಒಂದು ವೇಳೆ ಒಳ್ಳೆ ರೀತಿಯಿಂದ ಪುರುಷಾರ್ಥವನ್ನು ಮಾಡಲಿಲ್ಲ ಅಂದರೆ तो ब्राह्मण सो देवता तो नहीं बन सकेंगे, क्षत्रिय बन करके रह जाएंगे। ಮತ್ತೆ ಆವಾಗ ಬ್ರಾಹ್ಮಣಸು ದೇವತೆಗಳಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕ್ಷತ್ರಿಯರಾಗೆ ಉಳ್ಕೊಂಡ್ಬಿಡ್ತಾರೆ. क्षत्रिय कुल में चले जाएंगे। ಕ್ಷತ್ರಿಯ ಕುಲದಲ್ಲಿ ಹೊರಟೋಗ್ಬಿಡ್ತಾರೆ. बैकुंठ को देख भी नहीं सकेंगे। ವೈಕುಂಠವನ್ನಂತೂ ನೋಡ್ಲಿಕ್ಕೂ ಸಹ ಸಾಧ್ಯ ಇಲ್ಲ. क्योंकि मुख्य तो है बैकुंठ। ಯಾಕೆಂದ್ರೆ ಮುಖ್ಯ ಅಂತೂ ಆಗಿದೆ ವೈಕುಂಠ. जो बाप आकर के स्थापन करते हैं। ಅದನ್ನೇ ಮತ್ತೆ ತಂದೆ ಬಂದ್ಬಿಟ್ಟು ಸ್ಥಾಪನೆ ಮಾಡ್ತಾರೆ.
ये है वंडर ऑफ द वर्ल्ड। ಇದಂತೂ ಆಗಿದೆ ವಂಡರ್ ಆಫ್ ದಿ ವರ್ಲ್ಡ್. सतयुग को ही वंडर ऑफ द वर्ल्ड कहा जाता है। ಸತ್ಯುಗಕ್ಕೆ ವಂಡರ್ ಆಫ್ ದಿ ವರ್ಲ್ಡ್ ಅಂತ ಹೇಳಲಾಗುತ್ತೆ. इसलिए सतयुग में जाने का पुरुषार्थ करना है। ಅದಕ್ಕೋಸ್ಕರ ಸತ್ಯುಗದಲ್ಲಿ ಹೋಗ್ಲಿಕ್ಕೋಸ್ಕರ ಪುರುಷಾರ್ಥ ಮಾಡಬೇಕಾಗಿದೆ. तुम्हारी तो दोनों ही चीज होनी चाहिए। ನಿಮ್ದಂತೂ ಎರಡು ವಸ್ತುಗಳು ಆಗಬೇಕಾಗಿದೆ. सफेद वस्त्र भी होने चाहिए ಬಿಳಿ ಬಟ್ಟೆನೂ ಸಹ ಇರಬೇಕಾಗಿದೆ. और वह देवताओं के रंगीन वस्त्र भी। ಮತ್ತೆ ಆ ದೇವತೆಗಳ ಕಲರ್ ಬಟ್ಟೆನೂ ಸಹ ಇರಬೇಕಾಗಿದೆ. विष्णु को देखो कैसे गहनों आदि से सजाया हुआ है। ವಿಷ್ಣುವನ್ನ ನೋಡಿ ಯಾವ ಥರ ಆಭರಣಗಳಿಂದ ಅಲಂಕಾರ ಮಾಡಿಬಿಟ್ಟು ತೋರಿಸಲಾಗುತ್ತೆ. वह ब्राह्मण बनते हैं, वो तपस्या में बैठे हैं। ಅವರು ಬ್ರಾಹ್ಮಣರಾಗ್ತಾರೆ, ಅವರು ತಪಸ್ನಲ್ಲಿ ಕೂತಿದ್ದಾರೆ. फिर देवता बनेंगे ಮತ್ತೆ ದೇವತೆಗಳಾಗ್ತಾರೆ. तो समझ में आएगा कि वो सूक्ष्म वतन में बैठे हैं। ಆವಾಗ ಅರ್ಥ ಆಗುತ್ತೆ ಅವರು ಸೂಕ್ಷ್ಮ ವತನದಲ್ಲಿ ಕೂತಿದ್ದಾರೆ ಅಂತ. ड्रेस तो बदल ही कर सकते हैं ना। ಡ್ರೆಸ್ ಅಂತೂ ಬದಲಾವಣೆ ಮಾಡ್ಬೋದಾಗಿದೆ ಅಲ್ವಾ. फीचर्स तो बदल ही नहीं कर सकते। ಫೀಚರ್ಸ್ಗಳನ್ನಂತೂ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. वो हुआ अपवित्र प्रवृत्ति मार्ग। ಅದಾಯಿತು ಅಪವಿತ್ರ ಪ್ರವೃತ್ತಿ ಮಾರ್ಗ. और देवताओं का है पवित्र प्रवृत्ति मार्ग। ಮತ್ತೆ ದೇವತೆಗಳದ್ದಂತೂ ಆಗಿದೆ ಪವಿತ್ರ ಪ್ರವೃತ್ತಿ ಮಾರ್ಗ. देवताओं का है वाइसलेस मार्ग। ದೇವತೆಗಳದ್ದಂತೂ ಆಗಿದೆ ವಾಯ್ಸ್ಲೆಸ್ ಮಾರ್ಗ. और वो विशेष मार्ग। ಮತ್ತೆ ಅದಾಗಿದೆ ವಿಶೇಷ ಮಾರ್ಗ. ये भी लिखना पड़े। ಇದನ್ನೂ ಸಹ ಬರಿಬೇಕಾಗಿದೆ. कलयुगी विशेष मार्ग, सतयुगी वाइसलेस मार्ग। ಕಲಿಯುಗಿ ವಿಶೇಷ ಮಾರ್ಗ, ಸತ್ಯುಗಿ ವಾಯ್ಸ್ಲೆಸ್ ಮಾರ್ಗ ಅಂತ ಬರಿಬೇಕಾಗಿದೆ. बाबा देख करके आए हैं तो ध्यान में आता है। ಬಾಬಾ ನೋಡ್ಬಿಟ್ಟು ಬಂದಿದ್ದಾರೆ, ಅದಕ್ಕೆ ಮತ್ತೆ ಅದು ಗಮನದಲ್ಲಿ ಬರುತ್ತೆ. कि क्या क्या होना चाहिए जिससे समझें कि हम स्थापना कर रहे हैं। ಅಂದ್ರೆ ಏನೇನು ಇರಬೇಕಾಗಿದೆ ಅದರಿಂದ ನಾವು ತಿಳ್ಕೊಬೋದಾಗಿದೆ ಇದು ಸ್ಥಾಪನೆ ಆಗ್ತಾ ಇದೆ ಅಂತ. यही पक्के ब्राह्मण फिर वो देवता बनने वाले हैं। ಇದೇ ಪಕ್ಕ ಬ್ರಾಹ್ಮಣರು ಮತ್ತೆ ದೇವತೆಗಳಾಗುವಂತವರಾಗಿದ್ದಾರೆ. इस समय तो तुम बहुत थोड़े हो। ಈ ಸಮಯದಲ್ಲಂತೂ ನೀವು ತುಂಬಾ ಸ್ವಲ್ಪ ಜನ ಆಗಿದ್ದೀರಾ. आगे चल करके तुम्हारी वृद्धि होती जाएगी। ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ವೃದ್ಧಿ ಆಗ್ತಾ ಹೋಗುತ್ತೆ. जो मेहनत करेंगे ಯಾರು ಶ್ರಮ ಪಡ್ತಾರೆ वो ही देवता पद पावेंगे। ಅವರೇ ದೇವತೆಗಳ ಪದವಿಯನ್ನ ಪಡಿತಾರೆ. तुम जानते हो ब्राह्मण बनने वाले तो बहुत हैं ना। ನೀವು ತಿಳ್ಕೊಂತೀರಾ ಬ್ರಾಹ್ಮಣರಾಗುವಂತವ್ರಂತೂ ತುಂಬಾ ಇದ್ದಾರೆ ಅಲ್ವಾ. तो दिन प्रतिदिन वृद्धि को पाते रहेंगे। ಮತ್ತೆ ದಿನ ಪ್ರತಿದಿನ ವೃದ್ಧಿಯನ್ನ ಪಡಿತಾ ಇರ್ತಾರೆ. सारा सृष्टि का चक्र कैसे फिरता है ये तुम्हारी बुद्धि में है। ಇಡೀ ಚಕ್ರ, ಇಡೀ ಸೃಷ್ಟಿಯ ಚಕ್ರ ಯಾವ ತರ ತಿರುಗುತ್ತೆ ಈ ಮಾತು ನಿಮ್ಮ ಬುದ್ಧಿಯಲ್ಲೇ ಇದೆ. तो बाबा समझाते हैं क्या क्या होना चाहिए। ಮತ್ತೆ ಬಾಬಾ ತಿಳಿಸ್ತಾರೆ ಏನೇನ್ ಆಗ್ಬೇಕಾಗಿದೆ ಅಂತ. अभी तो हमारी बुद्धि में है कि अभी हम तपस्या कर रहे हैं। ಇವಾಗಂತೂ ನಮ್ಮ ಬುದ್ಧಿಯಲ್ಲಿದೆ ಇವಾಗ ನಾವು ತಪಸ್ ಮಾಡ್ತಾ ಇದೀವಿ ಅಂತ. फिर हम ये पवित्र देवता बनेंगे। ಮತ್ತೆ ನಾವು ಪವಿತ್ರ ದೇವತೆಗಳಾಗ್ತೀವಿ. इसको कहा जाता है सुदर्शन चक्रधारी होकर के बैठना। ಇದಕ್ಕೆ ಹೇಳಲಾಗುತ್ತೆ ಸ್ವದರ್ಶನ ಚಕ್ರಧಾರಿಗಳಾಗ್ಬಿಟ್ಟು ಕುತ್ಕೊಳ್ಳೋದು ಅಂತ. क्योंकि बुद्धि में सारा नॉलेज है। ಯಾಕೆಂದ್ರೆ ಬುದ್ಧಿಯಲ್ಲಿ ಎಲ್ಲಾ ನಾಲೆಜ್ ಇದೆ. हम क्या थे फिर हम अभी क्या बन रहे हैं। ಅಂದ್ರೆ ನಾವು ಮೊದಲು ಏನಾಗಿದ್ವಿ ಇವಾಗ ಮತ್ತೆ ನಾವು ಏನಾಗ್ತಾ ಇದೀವಿ. स्टूडेंट्स टीचर को जरूर याद करेंगे। ಸ್ಟೂಡೆಂಟ್ಗಳು ಟೀಚರ್ನ ಖಂಡಿತವಾಗಿ ನೆನ್ಪು ಮಾಡ್ತಾರೆ. तुम्हारा भी बाप टीचर बनकर आया हुआ है। ನಿಮಗೂ ಸಹ ತಂದೆ ಟೀಚರ್ ಆಗ್ಬಿಟ್ಟು ಬಂದಿದ್ದಾರೆ. तो तुमको बाप को भी याद करना है, टीचर को भी याद करना है। ಮತ್ತೆ ನಿಮ್ಗಂತೂ ತಂದೆನೂ ನೆನ್ಪು ಮಾಡಬೇಕಾಗಿದೆ, ಟೀಚರ್ನೂ ನೆನ್ಪು ಮಾಡಬೇಕಾಗಿದೆ.
इस याद की यात्रा से तुम्हारी पाप कटते हैं। ಈ ನೆನಪಿನ ಯಾತ್ರೆಯಿಂದನೇ ನಿಮ್ಮ ಪಾಪಕರ್ಮಗಳೆಲ್ಲ ಭಸ್ಮ ಆಗುತ್ತೆ. आत्मा पवित्र हो जाती है तो तुमको शरीर भी पवित्र मिलता है। ಆತ್ಮ ಪವಿತ್ರ ಆಗೋಗ್ಬಿಡುತ್ತೆ, ಆವಾಗ ಮತ್ತೆ ನಿಮಗೆ ಶರೀರನೂ ಸಹ ಪವಿತ್ರವಾಗಿರೋದೇ ಸಿಗುತ್ತೆ. जो शूद्र से ब्राह्मण बनते हैं ಯಾರು ಶೂದ್ರರಿಂದ ಬ್ರಾಹ್ಮಣರಾಗ್ತಾರೆ उन ब्राह्मणों को फिर बाप देवता बनाते हैं। ಆ ಬ್ರಾಹ್ಮಣರನ್ನ ಮತ್ತೆ ತಂದೆ ದೇವತೆಯನ್ನಾಗಿ ಮಾಡ್ತಾರೆ. वो ही ब्राह्मण 4 अवस्थाओं में से पसार होते होते फिर असुर बन जाते हैं। ಅದೇ ಬ್ರಾಹ್ಮಣರು 4 ಅವಸ್ಥೆಗಳಲ್ಲಿ ಪರಿವರ್ತನೆ ಆಗ್ತಾ ಆಗ್ತಾ ಮತ್ತೆ ಅಸುರರಾಗೋಗ್ತಾರೆ. तो देवता से कैसे असुर बने ಮತ್ತೆ ದೇವತೆಗಳಿಂದ ಯಾವ ತರ ಅಸುರರಾಗ್ತಾರೆ और असुर से कैसे देवता बनते हैं वो सारा दिखलाना है। ಮತ್ತೆ ಅಸುರರಿಂದ ದೇವತೆಗಳೇ ಯಾವ ತರ ಆಗ್ತಾರೆ ಮತ್ತೆ ದೇವತೆಗಳಿಂದ ಅಸುರರು ಯಾವ ತರ ಆಗ್ತಾರೆ, ಈ ಎಲ್ಲ ಮಾತನ್ನು ತೋರಿಸ್ಬೇಕಾಗಿದೆ. बाबा तो नटसेल में बताते हैं। ಬಾಬಾ ಅಂತೂ ಶಾರ್ಟ್ಕಟ್ ನಲ್ಲಿ ಹೇಳ್ತಾರೆ, तुम्हारा बड़ा मॉडल होना चाहिए। ನಿಮ್ದಂತೂ ದೊಡ್ಡ ಮಾಡೆಲ್ ಆಗಿರ್ಬೇಕಾಗಿದೆ. ये मॉडल जितना बड़ा होगा ಈ ಮಾಡೆಲ್ ಎಷ್ಟು ದೊಡ್ಡದಾಗಿರುತ್ತೆ उतना अंधों की आंख खोलेगी, ಅಷ್ಟೇ ಕುರುಡರ ಕಣ್ಣುಗಳು ತೆರೆಯುತ್ತೆ. क्योंकि लिखत भी लिखनी पड़ती है। ಏಕೆಂದ್ರೆ ಬರವಣಿಗೆನೂ ಸಹ ಬರಿಬೇಕಾಗುತ್ತೆ. संगम युगी पुरुषोत्तम बनने वाले ब्राह्मण ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವಂತ ಬ್ರಾಹ್ಮಣರು वास्तव में पुरुषों में उत्तम होते हैं। ಅವರು ವಾಸ್ತವದಲ್ಲಿ ಪುರುಷರಲ್ಲಿ ಉತ್ತಮರಾಗಿರ್ತಾರೆ. तुम हो पुरुषों में उत्तम ब्राह्मण। ನೀವಾಗಿದ್ದೀರಾ ಪುರುಷರಲ್ಲಿ ಉತ್ತಮರಾಗಿರುವಂತ ಬ್ರಾಹ್ಮಣರು. ब्राह्मणों की भी कुरियां होती है ना। ಬ್ರಾಹ್ಮಣರಲ್ಲೂ ಸಹ ಅನೇಕ ಪ್ರಕಾರದವ್ರು ಇರ್ತಾರೆ ಅಲ್ವಾ. तुम ऊंच ते ऊंच कुरी के हो, तुमको बाप बैठ पढ़ाते हैं। ನೀವು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಕುಲದ ಬ್ರಾಹ್ಮಣರಾಗಿದ್ದೀರಾ, ನಿಮಗೆ ತಂದೆ ಕೂತ್ಕೊಂಡು ಓದಿಸ್ತಾರೆ. ऊपर में बल चित्र भी हो, ಮೇಲ್ಗಡೆ ಬಲೆ ಚಿತ್ರನೂ ಸಹ ಇರುತ್ತೆ, शिव बाबा का। ಶಿವಬಾಬಾರವರ ಚಿತ್ರ ಇರುತ್ತೆ. जो तुमको बैठ पढ़ाते हैं ಯಾರು ನಿಮಗೆ ಕೂತ್ಕೊಂಡು ಓದಿಸ್ತಾರೆ उनको जरूर ऊपर में रखना पड़े, ಅವ್ರನ್ನ ಖಂಡಿತವಾಗಿ ಮೇಲೇನೆ ತೋರಿಸ್ಬೇಕಾಗಿದೆ. और तुम ये देवता बनते हो। ಮತ್ತೆ ನೀವು ಈ ದೇವಿ ದೇವತೆಗಳಾಗ್ತೀರಾ. ये ब्रह्मा भी तुम्हारे साथ है। ಈ ಬ್ರಹ್ಮನು ಸಹ ನಿಮ್ ಜೊತೆಯಲ್ಲೇ ಇದ್ದಾರೆ. वो भी सफेद पोषधारी स्टूडेंट है। ಅವರು ಸಹ ಬಿಳಿ ಬಟ್ಟೆ ಹಾಕೊಳ್ಳುವಂತ ಸ್ಟೂಡೆಂಟ್ಗಳಾಗಿದ್ದಾರೆ. ये भी राम राज्य को मानते हैं। ಇವರು ಸಹ ರಾಮರಾಜ್ಯಕ್ಕೆ ಮಾನ್ಯತೆಯನ್ನು ಕೊಡ್ತಾರೆ. राम राज्य का गायन भी है, राम राजा राम प्रजा। ರಾಮರಾಜ್ಯದಂತೂ ಗಾಯನೇನೂ ಸಹ ಇದೆ, ರಾಮ್ ರಾಜ ರಾಮ್ ಪ್ರಜಾ ಅಂತ. वास्तव में सतयुग में तो धर्म का राज्य है। ವಾಸ್ತವದಲ್ಲಿ ಸತ್ಯುಗದಲ್ಲಂತೂ ಧರ್ಮದ ರಾಜ್ಯ ಇರುತ್ತೆ. शास्त्रों में त्रेता में किचड़ा कर दिया है। ಶಾಸ್ತ್ರದಲ್ಲಂತೂ ತ್ರೇತಾಯುಗದಲ್ಲೆಲ್ಲ ಗಲೀಜನ್ನ ಸೇರಿಸ್ಬಿಟ್ಟಿದ್ದಾರೆ. क्षत्रियों की कितनी ग्लानि कर दी है। ಕ್ಷತ್ರಿಯರದಂತೂ ಎಷ್ಟೊಂದು ನಿಂದನೆಯನ್ನ ಮಾಡಿಬಿಟ್ಟಿದ್ದಾರೆ. सूर्यवंशियों की ग्लानि नहीं है। ಸೂರ್ಯವಂಶಿಗಳದಂತೂ ನಿಂದನೆನೇ ಇಲ್ಲ. तो ये भी लिखना पड़े, राम राजा राम प्रजा धर्म का उपकार। ಮತ್ತೆ ಇದನ್ನು ಸಹ ಬರಿಬೇಕಾಗಿದೆ, ರಾಮ್ ರಾಜ ರಾಮ್ ಪ್ರಜಾ ಧರ್ಮದ ಉಪಕಾರ ಅಲ್ಲೇ ಇದೆ ಅಂತ. शास्त्रों में तो त्रेता के राम के लिए कितनी ग्लानि की है। ಶಾಸ್ತ್ರದಲ್ಲಂತೂ ತ್ರೇತಾಯುಗದ ರಾಮನ್ಗೋಸ್ಕರ ಎಷ್ಟೊಂದು ನಿಂದನೆಯನ್ನ ಮಾಡಿಬಿಟ್ಟಿದ್ದಾರೆ. कैसी कैसी बातें बैठ लिखी है। ಯಾವ್ಯಾವ ರೀತಿ ಮಾತುಗಳನ್ನ ಕೂತ್ಕೊಂಡು ಬರೆದಿದ್ದಾರೆ. अब वहाँ तो ऐसी बातें होती ही नहीं। ಇವಾಗ ಅಲ್ಲಂತೂ ಈ ತರ ಮಾತುಗಳು ಇರೋದೇ ಇಲ್ಲ. त्रेता में तो स्वयं ही स्वर्ग है। ತ್ರೇತಾಯುಗದಲ್ಲಂತೂ ಸೇಮಿ ಸ್ವರ್ಗ ಆಗಿರುತ್ತೆ. सतयुग को स्वर्ग कहेंगे। ಸತ್ಯುಗಕ್ಕಂತೂ ಸ್ವರ್ಗ ಅಂತ ಹೇಳಲಾಗುತ್ತೆ. ये भी तुम लिख सकते हो, सेमी स्वर्ग। ಇದನ್ನು ಸಹ ನೀವು ಬರಿಬೋದಾಗಿದೆ, ಇದಕ್ಕೆ ಸೇಮಿ ಸ್ವರ್ಗ ಅಂತ ಹೇಳಲಾಗುತ್ತೆ.
क्योंकि वहाँ 14 कला रह जाती है। ಯಾಕೆಂದರೆ ಅಲ್ಲಂತೂ 14 ಕಲೆ ಅಷ್ಟೇ ಉಳ್ಕೊಳ್ಳುತ್ತೆ. तो उनको क्लियर कर दो हम क्या बन रहे हैं। ಮತ್ತು ಅವರಿಗೆ ಕ್ಲಿಯರ್ ಮಾಡಿಬಿಡಿ ನಾವೇನಾಗ್ತಾ ಇದ್ದೀವಿ ಅಂತ. हम ही अपने लिए स्वराज्य की स्थापना कर रहे हैं। ನಾವೇ ನಮಗೋಸ್ಕರ ಸ್ವರಾಜ್ಯದ ಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. विश्व में शांति का राज्य स्थापन कर रहे हैं। ವಿಶ್ವದಲ್ಲಿ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ये स्वराज्य है जो सभी मांगते हैं। ಈ ಸ್ವರಾಜ್ಯನೇ ಆಗಿದೆ, ಇದನ್ನ ಎಲ್ಲರೂ ಬೇಡ್ತಾರೆ. परंतु स्वराज्य सच्चा कोई स्थापन तो करते नहीं है। ಆದರೆ ಪಕ್ಕಾ ಸ್ವರಾಜ್ಯವನ್ನಂತೂ ಯಾರು ಸ್ಥಾಪನೆ ಅಂತೂ ಮಾಡೋದೇ ಇಲ್ಲ. वो सच्चा स्वराज्य तो हम स्थापन कर रहे हैं। ಆ ಸತ್ಯವಾಗಿರುವಂಥ ಸ್ವರಾಜ್ಯವನ್ನಂತೂ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. 17 जून 1968 की वाणी का दूसरा पेज। ये तो तुम चित्रों आदि में भी ऐड कर सकते हो। ಈ ಮಾತುಗಳನ್ನಂತೂ ನೀವು ಚಿತ್ರಗಳಲ್ಲೆಲ್ಲೂ ಸಹ ಆ್ಯಡ್ ಮಾಡ್ಬೋದಾಗಿದೆ. क्योंकि तुम्हारे पास अभी आते तो रहेंगे। ಯಾಕೆಂದ್ರೆ ನಿಮ್ಮ ಹತ್ರ ಅಂತೂ ಇವಾಗ ಬರ್ತಾ ಇರ್ತಾರೆ. बाबा देखते हैं तो ख्यालात चलती रहती है। ಬಾಬಾ ನೋಡ್ತಾರೆ, ಅವಾಗ ಈ ಥರ ವಿಚಾರಗಳು ಬರ್ತಾ ಇರುತ್ತೆ. तुम बच्चे तो घर जावेंगे तो ये बातें भूल जावेंगे। ನೀವು ಮಕ್ಕಳಂತೂ ಮನೆಗೆ ಹೋಗ್ತೀರಾ, ಅವಾಗ ಈ ಮಾತುಗಳನ್ನೆಲ್ಲ ಮರ್ತೋಗ್ಬಿಡ್ತೀರಾ. क्योंकि तुम्हारा तो वायुमंडल बदल जाता है। ಏಕೆಂದರೆ ನಿಮ್ದಂತೂ ವಾಯುಮಂಡಲನೇ ಬದಲಾವಣೆ ಆಗೋಗುತ್ತೆ. परंतु कोशिश ये करनी चाहिए कि घर में जाकर के भी बुद्धि में याद रहे। ಆದರೆ ಪ್ರಯತ್ನ ಅಂತೂ ಈ ಥರ ಮಾಡಬೇಕಾಗಿದೆ. ಮನೇಲಿ ಹೋದ್ಮೇಲೂ ಸಹ ಈ ಮಾತು ಬುದ್ಧಿಯಲ್ಲಿ ಇರಬೇಕು. ऐसे नहीं कि प्रदर्शनी से बाहर निकले और खेल खलास। ಆ ಥರ ಎಲ್ಲ ಪ್ರದರ್ಶನಿಯಿಂದ ಹೊರಗಡೆ ಬಂದ್ವಿ ಮತ್ತೆ ಆಟನೇ ಮುಗ್ದೋಗ್ಬಿಡ್ತು. अपने बुद्धियों को स्थायी रखना चाहिए। ನಮ್ಮ ಬುದ್ಧಿಯೋಗವನ್ನು ಸ್ಥಾಯಿ ಮಾಡಿ ಇಟ್ಕೋಬೇಕಾಗಿದೆ. अच्छे अच्छे बच्चे जो पुरुषार्थी हैं ಒಳ್ಳೊಳ್ಳೆ ಮಕ್ಕಳು ಯಾರು ಪುರುಷಾರ್ಥಿ ಆಗಿದ್ದಾರೆ उनकी बुद्धि में जरूर ये बातें टपकनी चाहिए। ಅವ್ರ ಬುದ್ಧಿಯಲ್ಲಿ ಖಂಡಿತವಾಗಿ ಮಾತುಗಳು ಬರಬೇಕಾಗಿದೆ. जैसे बाबा को टपकती रहती है। ಯಾವ ಥರ ಬಾಬನ ಬುದ್ಧಿಯಲ್ಲಿ ಮಾತುಗಳು ಬರ್ತಾ ಇರುತ್ತೆ. बुद्धि में सारा ज्ञान रहेगा ಬುದ್ಧಿಯಲ್ಲಿ ಎಲ್ಲ ಜ್ಞಾನ ಇರುತ್ತೆ, तो बाप की याद भी रहेगी। ಅವಾಗ ಮತ್ತೆ ತಂದೆ ನೆನಪು ಸಹ ಇರುತ್ತೆ. क्योंकि ज्ञान तो बाप ही देते हैं ना। ಏಕೆಂದ್ರೆ ಜ್ಞಾನ ಅಂತೂ ತಂದೆನೇ ಕೊಡ್ತಾರೆ ಅಲ್ವಾ. ज्ञान बुद्धि में रहेगा तो टपकता रहेगा, ಜ್ಞಾನ ಬುದ್ಧಿಯಲ್ಲಿದ್ರೆ ಮತ್ತೆ ಅದು ಹನಿ ಹನಿ ತರ ಬೀಳ್ತಾ ಇರುತ್ತೆ. फिर उन्नति को पाते रहेंगे। ಅವಾಗ ಮತ್ತೆ ಉನ್ನತಿಯನ್ನ ಪಡಿತಾ ಇರ್ತೀರಾ. अगर सतो प्रधान बनेंगे ಒಂದ್ ವೇಳೆ ಸತೋಪ್ರಧಾನ ಆದ್ರೆ तो सतयुग में आवेंगे। ಅವಾಗ ಮತ್ತೆ ಸತ್ಯುಗದಲ್ಲಿ ಬರ್ತೀರಾ. ज्ञान बुद्धि में नहीं चलेगा, ಜ್ಞಾನ ಬುದ್ಧಿಯಲ್ಲಿ ನಡೀಲಿಲ್ಲ ಅಂದ್ರೆ दुनियावी बातें घूमती रहेंगी तो तमो प्रधान बनेंगे, सतयुग में नहीं आवे। ಪ್ರಪಂಚದ ಮಾತುಗಳು ಬುದ್ಧಿಯಲ್ಲಿ ತಿರುಗ್ತಾ ಇದ್ರೆ ಮತ್ತೆ ಸತೋಪ್ರಧಾನನೇ ಆಗೋದಿಲ್ಲ, ಸತ್ಯುಗದಲ್ಲೂ ಬರೋದಿಲ್ಲ. इसलिए याद की यात्रा में अपन को अच्छी रीति पक्का रखना है। ಅದಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಸ್ವಯಂವನ್ನ ತುಂಬಾ ಒಳ್ಳೆ ರೀತಿಯಿಂದ ಪಕ್ಕಾ ಮಾಡಿ ಇಟ್ಕೋಬೇಕಾಗಿದೆ. याद की यात्रा की पक्की प्रैक्टिस न होने के कारण ನೆನಪಿನ ಯಾತ್ರೆದು ಪಕ್ಕಾ ಪ್ರಾಕ್ಟೀಸ್ ಇರೋದಿಲ್ಲ. ಅದಕ್ಕೋಸ್ಕರ बुद्धि में माया अपना स्थान बनाए लेती है। ಬುದ್ಧಿಯಲ್ಲಿ ಮಾಯೆ ತಮ್ಮ ಸ್ಥಾನವನ್ನ ಮಾಡ್ಕೊಂಡ್ಬಿಡುತ್ತೆ. अभी तुम तो राजयोगी हो, ಇವಾಗ ನೀವಂತೂ ರಾಜಯೋಗಿಗಳಾಗಿದ್ದೀರಾ. तुमको ये ज्ञान की बड़ी बड़ी जटाएं हैं। ನಿಮ್ಗೆ ಈ ಜ್ಞಾನದ ದೊಡ್ಡ ದೊಡ್ಡ ಜಟೆಗಳಿದೆ. तुम राजयोगी और योगिनिया हो। ನೀವು ರಾಜಯೋಗಿಗಳು ಮತ್ತೆ ಯೋಗಿನಿ ಆಗಿದ್ದೀರಾ. ये सब कुछ प्रदर्शनी में सजाए कर दिखाना है। ಇದೆಲ್ಲ ಪ್ರದರ್ಶನಿಯಲ್ಲಿ ಶೃಂಗಾರ ಮಾಡಿಬಿಟ್ಟು ತೋರಿಸ್ಬೇಕಾಗಿದೆ. तपस्या का रूप भी दिखाना है, ತಪಸ್ಸಿನ ರೂಪವನ್ನು ಸಹ ತೋರಿಸ್ಬೇಕಾಗಿದೆ. क्योंकि ये सब समझने की बातें हैं। ಯಾಕೆಂದ್ರೆ ಇದೆಲ್ಲ ತಿಳ್ಕೊಳ್ಳುವಂತ ಮಾತುಗಳಾಗಿದೆ.
बाप कहते हैं देह के सभी धर्मों को छोड़कर अपन को आत्म निश्चय करो। ತಂದೆ ಹೇಳ್ತಾರೆ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಬಿಟ್ಟು ಸ್ವಯಂವನ್ನು ಆತ್ಮ ಅಂತ ತಿಳ್ಕೊಂಡು ನಿಶ್ಚಯ ಮಾಡ್ಕೊಳ್ಳಿ. बाकी सभी देह के संबंधों को भूल जाओ। ಮಿಕ್ಕಿದ ಎಲ್ಲ ದೇಹದ ಸಂಬಂಧಗಳನ್ನು ಮರೆತುಬಿಡಿ. एक बाप को याद करो। ಒಬ್ಬ ತಂದೆಯನ್ನೇ ನೆನಪು ಮಾಡಿ. वो बाप तुमको बहुत मालदार बनाते। ಆ ತಂದೆ ನಿಮಗೆ ತುಂಬ ಮಾಲ್ದಾರನ್ನಾಗಿ ಮಾಡ್ತಾರೆ. इतना मालदार बनने के लिए ಇಷ್ಟು ಮಾಲ್ ಉಳ್ಳುವಂಥವ್ರಾಗ್ಲಿಕ್ಕೋಸ್ಕರ जीते जी मरना पड़े। ಜೀತೆ ಜಿ ಸಾಯ್ಬೇಕಾಗಿದೆ. तुम जीते जी मरते हो ना। ನೀವು ಜೀತೆ ಜಿ ಸಾಯ್ತೀರಾ ಅಲ್ವಾ? बाप कोई शरीर छोड़ करके मरना नहीं सिखाते। ತಂದೆಯ ಶರೀರವನ್ನು ಬಿಟ್ಬಿಟ್ಟು ಸಾಯೋದನ್ನ ಕಲಿಸಲ್ಲ. देह भान से मर जाओ। ದೇಹಾಭಿಮಾನದಿಂದ ಸತ್ತೋಗ್ಬಿಡಿ. बाप कहते हैं ತಂದೆ ಹೇಳ್ತಾರೆ मैं कालों का काल हूँ। ನಾನು ಕಾಲಕ್ಕೂ ಸಹ ಕಾಲ ಆಗಿದ್ದೀನಿ. तो तुम बच्चों को भी ऐसा मरना सिखाता हूँ। ಮತ್ತೆ ನೀವು ಮಕ್ಕಳಿಗೂ ಸಹ ಈ ಥರ ಸಾಯೋದನ್ನ ಕಲಿಸ್ಕೊಡ್ತೀನಿ. जो तुम्हारे दर पर कभी काल आ नहीं सकता। ಅಂದರೆ ನಿಮ್ಮ ಬಾಗಿಲಲ್ಲಿ ಯಾವತ್ತೂ ಮೃತ್ಯು ಬರಲಿಕ್ಕೆ ಸಾಧ್ಯನೇ ಇಲ್ಲ. वहाँ तो रावण राज्य ही नहीं होता। ಅಲ್ಲಂತೂ ರಾವಣ ರಾಜ್ಯನೇ ಇರೋದಿಲ್ಲ. तो काल भी सर पर नहीं मंडराता। ಮತ್ತೆ ಅಲ್ಲಂತೂ ಮೃತ್ಯುನೂ ಸಹ ತಲೆ ಮೇಲೆ ತಿರುಗಾಡೋದಿಲ್ಲ. इस पर एक कहानी भी बैठ बनाई है। ಇದ್ರ ಮೇಲೆ ಒಂದು ಕಥೆಯನ್ನು ಸಹ ಮಾಡಿದ್ದಾರೆ. सिद्ध करते हैं कि सतयुग में कब काल खाता ही नहीं है। ಸಿದ್ಧವನ್ನ ಮಾಡಿ ತೋರಿಸ್ತಾರೆ ಸತ್ಯುಗದಲ್ಲಂತೂ ಯಾವತ್ತೂ ಕಾಲ ಅಂದ್ರೆ ಮೃತ್ಯು ತಿನ್ನೋದೇ ಇಲ್ಲ ಅಂತ. इसीलिए उनको अमरपुरी कहा जाता है। ಅದಕ್ಕೋಸ್ಕರ ಅದಕ್ಕೆ ಅಮರ್ಪುರಿ ಅಂತ ಹೇಳಲಾಗುತ್ತೆ. रावण राज्य वहाँ होता ही नहीं है। ಅಲ್ಲಂತೂ ರಾವಣ ರಾಜ್ಯ ಇರೋದೇ ಇಲ್ಲ. अभी तो बाप तुमको अमरपुरी का भी मालिक बनाते। ಇವಾಗಂತೂ ತಂದೆ ನಿಮ್ಗೆ ಅಮರ್ಪುರಿಯ ಮಾಲೀಕರನ್ನಾಗಿ ಮಾಡ್ತಾರೆ. ये दुनिया तो मृत्युलोक है। ಈ ಪ್ರಪಂಚ ಅಂತೂ ಮೃತ್ಯುಲೋಕ ಆಗಿದೆ. वो है अमरपुरी। ಅದಾಗಿದೆ ಅಮರ್ಪುರಿ. राजयोग से ही तुम अमरपुरी में जाते हो। ರಾಜಯೋಗದಿಂದನೇ ನೀವು ಅಮರ್ಪುರಿಯಲ್ಲಿ ಹೋಗ್ತೀರಾ. तो तुम लिख दो प्राचीन भारत का योग फिर से सिखलाया जाता है। ಮತ್ತೆ ನೀವು ಬರ್ದ್ಬಿಡಿ ಪ್ರಾಚೀನ ಯುಗದ ರಾಜಯೋಗವನ್ನ ಮತ್ತೆ ಕಲಿಸ್ಲಾಗ್ತಾ ಇದೆ ಇವಾಗ ಅಂತ. जो लोग प्रदर्शनी आदि देखते हैं ಯಾರು ಪ್ರದರ್ಶನಿ ಇತ್ಯಾದಿಗಳನ್ನೆಲ್ಲ ನೋಡ್ತಾರೆ उनको भी ख्याल कराना चाहिए। ಅವ್ರಿಗೂ ಸಹ ಮನಸ್ಸಿನಲ್ಲಿ ವಿಚಾರ ತರಬೇಕಾಗಿದೆ. ताकि सबकी बुद्धि में ये आत बैठे। ಯಾಕೆಂದ್ರೆ ಎಲ್ಲರ ಬುದ್ಧಿಯಲ್ಲೂ ಈ ಮಾತು ಕುತ್ಕೋಬೇಕು ಅಂತ. इसमें और क्या क्या ऐड करें? ಇದರಲ್ಲಿ ಮತ್ತೆ ಇನ್ನು ಏನೇನು ಆ್ಯಡ್ ಮಾಡಬೇಕಾಗಿದೆ जो मनुष्य एक्यूरेट समझे। ಅಂದ್ರೆ ಅದರಿಂದ ಮನುಷ್ಯರು ಅಕ್ಯುರೇಟ್ ಆಗಿ ತಿಳ್ಕೊಳ್ಳೋ ಥರ. इस प्रदर्शनी में इन मॉडल्स में प्रैक्टिकल में बहुत अच्छी अच्छी समझानी। ಈ ಮಾಡೆಲ್ಸ್ ಅಲ್ಲಿ ಪ್ರದರ್ಶನಿಯಲ್ಲಿ ತುಂಬ ಒಳ್ಳೊಳ್ಳೆ ರೀತಿಯಿಂದ ತಿಳಿಸ್ಬೇಕಾಗಿದೆ. क्योंकि तुमने ये मॉडल्स बनाए ही हैं समझाने के लिए। ಯಾಕೆಂದ್ರೆ ನೀವಂತೂ ಈ ಮಾಡೆಲ್ಸ್ಗಳನ್ನ ಮಾಡಿದ್ದೀರಾ ತಿಳಿಸ್ಲಿಕ್ಕೋಸ್ಕರ. यथा राजा रानी तथा प्रजा। ಯಥಾ ರಾಜ ರಾಣಿ ತಥಾ ಪ್ರಜೆಗಳಾಗಿರ್ತಾರೆ. ये सारी बातें उसमें आ जाती हैं। ಈ ಎಲ್ಲ ಮಾತುಗಳು ಅದರಲ್ಲಿ ಬಂದ್ಬಿಡುತ್ತೆ. अगर कहें कि राम फेल हुआ ಒಂದ್ ವೇಳೆ ಹೇಳಿದ್ರೆ ರಾಮ ಫೇಲ್ ಆದ ಅಂತ, तो कहेंगे उनकी सारी प्रजा भी फेल हुई। ಅವಾಗ ಮತ್ತೆ ಹೇಳಲಾಗುತ್ತೆ ಅವ್ರದಂತೂ ಎಲ್ಲ ಪ್ರಜೆಗಳು ಸಹ ಫೇಲ್ ಆಗ್ಬಿಟ್ರು ಅಂತ. तुम लिख सकते हो। ನೀವಂತೂ ಬರಿಬೋದಾಗಿದೆ. ये बात समझाने के लिए सहज है। ಈ ಮಾತಂತೂ ತಿಳಿಸ್ಲಿಕ್ಕೋಸ್ಕರ ಸಹಜ ಆಗಿದೆ. जब राजा ही फेल हो गया ಯಾವಾಗ ರಾಜನೇ ಫೇಲ್ ಆಗೋಗ್ಬಿಡ್ತಾರೆ तो प्रजा तो सारी फेल हुई पड़ी। ಮತ್ತೆ ಪ್ರಜೆಗಳಂತೂ ಆಟೋಮೆಟಿಕ್ ಎಲ್ಲ ಫೇಲ್ ಆಗೇ ಆಗ್ತಾರೆ. परंतु देखा जाता है कि बुद्धि बिल्कुल चलती नहीं है। ಆದ್ರೆ ನೋಡ್ಬೋದಾಗಿದೆ ಬುದ್ಧಿ ಸ್ವಲ್ಪನೂ ನಡೆಯೋದೇ ಇಲ್ಲ. बंदर बुद्धि है तो समझते ही नहीं।
ಕೋತಿಗಳ ಥರ ಬುದ್ಧಿ ಉಳ್ಳವರಾಗಿದ್ದಾರೆ, ಅದಕ್ಕೆ ಅವ್ರು ಮತ್ತೆ ತಿಳ್ಕೊಳ್ಳೋದೇ ಇಲ್ಲ. बाप कितना क्लियर करके समझाते हैं। ತಂದೆ ಎಷ್ಟೊಂದು ಕ್ಲಿಯರ್ ಮಾಡಿಬಿಟ್ಟು ತಿಳಿಸ್ತಾರೆ. कहते हैं राम फेल हुआ, ಹೇಳ್ತಾರೆ ರಾಮ ಫೇಲ್ ಆಗ್ಬಿಟ್ಟ ಅಂತ. राम फेल हुआ, कब फेल हुआ? ರಾಮ ಫೇಲ್ ಆದ ಅಂದರೆ ಮತ್ತೆ ಯಾವಾಗ ಫೇಲ್ ಆದರು? पास्ट में फेल हुआ। ಪಾಸ್ಟ್ನಲ್ಲಿ ಫೇಲ್ ಆಗಿದ್ರು. तो राम फेल हुआ तो उनकी फॉलोअर प्रजा ಮತ್ತೆ ರಾಮ ಫೇಲ್ ಆಗಿಬಿಟ್ರೆ ಅವ್ರ ಫಾಲೋವರ್ಸ್ ಪ್ರಜೆಗಳು पास हो सकती है क्या? ಅವ್ರು ಪಾಸ್ ಆಗ್ಬೋದಾಗಿದೆನಾ? वो भी फेल हुई होगी। ಅವರು ಸಹ ಫೇಲ್ ಆಗಿರ್ಬೋದು. अभी बाप कहते हैं अपन को आत्मा समझ, बाप को याद करो। ಇವಾಗ ತಂದೆ ಹೇಳ್ತಾರೆ ಸ್ವಯಂವನ್ನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನ್ಪು ಮಾಡಿ. मूल जोर इसी बात पर रखना है। ಮುಖ್ಯವಾಗಿ ಎಲ್ಲ ಪ್ರೆಷರ್ ಇದೇ ಮಾತಿನ ಮೇಲೆ ಕೊಡಬೇಕಾಗಿದೆ. विश्व में पवित्रता सुख शांति कैसे स्थापन हो रही है सो तुम समझाते हो। ವಿಶ್ವದಲ್ಲಿ ಪವಿತ್ರತೆ ಮತ್ತು ಸುಖ ಶಾಂತಿ ಯಾವ ರೀತಿ ಸ್ಥಾಪನೆ ಆಗ್ತಾ ಇದೆ ಇದನ್ನ ನೀವು ತಿಳಿಸ್ತೀರಾ. ऐसे ऐसे पर्चे तुम बांट सकते हो। ಈ ಥರ ಪರ್ಚಿಗಳನ್ನು ನೀವು ಹಂಚಬಹುದಾಗಿದೆ. कि विश्व में दैवी स्वराज्य कैसे स्थापन हो रहा है। ಅಂದರೆ ವಿಶ್ವದಲ್ಲಿ ದೈವಿ ಸ್ವರಾಜ್ಯ ಯಾವ ರೀತಿ ಸ್ಥಾಪನೆ ಆಗ್ತಾ ಇದೆ आकर के समझो। ಬಂದ್ಬಿಟ್ಟು ತಿಳ್ಕೊಳ್ಳಿ. तुम तो अपने लिए मेहनत करते हो ನೀವಂತೂ ಸ್ವಯಂಗೋಸ್ಕರನೇ ಶ್ರಮ ಪಡ್ತೀರಾ. और जो जितना मेहनत करते हैं उतना पद पाते हैं। ಮತ್ತೆ ಯಾರೆಷ್ಟು ಶ್ರಮ ಪಡ್ತಾರೆ ಅವರಷ್ಟೇ ಪದವಿಯನ್ನು ಪಡಿತಾರೆ. और पद पाने वाले भी नंबरवार हैं। ಮತ್ತೆ ಆ ಪದವಿಯನ್ನು ಪಡೆಯೋರು ಸಹ ನಂಬರ್ ಆಗಿದ್ದಾರೆ. तो ये भी लिख देना चाहिए कि नंबरवार कैसे कैसे पद पाते हैं। ಮತ್ತೆ ಇದನ್ನು ಸಹ ಬರೆದು ಬಿಡಬೇಕಾಗಿದೆ ನಂಬರ್ ಆಗಿ ಯಾವ ರೀತಿ ಪದವಿಯನ್ನು ಪಡಿತಾರೆ ಅಂತ. प्रजा भी दिखाओ, ಪ್ರಜೆಗಳನ್ನು ತೋರಿಸಿ. उसमें साहूकार प्रजा भी दिखाओ, सेकंड ग्रेड प्रजा भी दिखाओ, ಅದರಲ್ಲಿ ಸಾಹುಕಾರ ಪ್ರಜೆಗಳನ್ನು ತೋರಿಸಿ, ಸೆಕೆಂಡ್ ಗ್ರೇಡ್ ಪ್ರಜೆಗಳನ್ನು ತೋರಿಸಿ, थर्ड ग्रेड प्रजा भी दिखाओ। ಥರ್ಡ್ ಗ್ರೇಡ್ ಪ್ರಜೆಗಳನ್ನು ತೋರಿಸಿ. ऐसा एक्यूरेट मॉडल बनाओ जो पूरी अच्छी रीति समझ जाए। ಈ ಥರ ಅಕ್ಯುರೇಟ್ ಮಾಡೆಲನ್ನು ಮಾಡಿ ಅದರಿಂದ ನೀವು ಪೂರ್ತಿ ಒಳ್ಳೆ ರೀತಿಯಿಂದ ತಿಳ್ಕೊಳ್ಳೋ ಥರ. बच्चों को मेहनत तो करनी ही पड़ती है। ಮಕ್ಕಳಿಗಂತೂ ಶ್ರಮ ಪಡಲೇಬೇಕಾಗಿದೆ. ऐसे थोड़े ही कि सब एक जैसा पद पा लेंगे। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಈ ಥರ ಏನಾದರೂ ಇರುತ್ತಾ, ಎಲ್ಲರೂ ಒಂದೇ ಥರ ಪದವಿಯನ್ನು ಪಡ್ಕೊಂಡ್ಬಿಡ್ತಾರಾ? ಇಲ್ಲ. बैठ थोड़े ही जाना है। ಕುತ್ಕೊಬೇಕಾಗಿದೆನಾ? ಇಲ್ಲ. तुम जानते हो कि विनाश शुरू हो जाएगा तो फिर सब चले जाएंगे। ನೀವಂತೂ ತಿಳ್ಕೊಂತೀರಾ ವಿನಾಶ ಆರಂಭ ಆಗೋಗ್ಬಿಟ್ರೆ ಮತ್ತೆ ಎಲ್ಲರೂ ಹೊರಟೋಗ್ಬಿಡ್ತಾರೆ. फिर थोड़े ही ज्ञान सुनाना पड़ेगा। ಅವಾಗೇನೇನಾದ್ರೂ ಜ್ಞಾನವನ್ನ ಹೇಳ್ಬೇಕಾಗುತ್ತಾ? ಇಲ್ಲ. तो ये ज्ञान अभी तुम्हारे लिए है। ಮತ್ತೆ ಈ ಜ್ಞಾನ ಇವಾಗ ನಿಮ್ಗೋಸ್ಕರನೇ ಇದೆ. तो तुम प्रदर्शनी में ऐसा समझाओ जो मनुष्य समझे। ಮತ್ತೆ ನೀವು ಪ್ರದರ್ಶನಿಯಲ್ಲಿ ಈ ತರ ತಿಳಿಸಿ ಅದರಿಂದ ಮನುಷ್ಯರು ತಿಳ್ಕೊಳ್ಳೋ ತರ. कि हमको एक बाप को ही याद करना है। ಅಂದ್ರೆ ನಮ್ಗಂತೂ ಒಬ್ಬ ತಂದೆಗೆ ನೆನ್ಪು ಮಾಡಬೇಕಾಗಿದೆ. एक बाप ही ऊंचे ऊंचे है। ಒಬ್ಬ ತಂದೆನೇ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗಿದ್ದಾರೆ. ऊंचे ऊंच को हम याद करेंगे तो हम यह बन सकते हैं। ಶ್ರೇಷ್ಠಕ್ಕಿಂತ ಶ್ರೇಷ್ಠ ಇರೋರನ್ನ ನಾವು ನೆನ್ಪು ಮಾಡಿದ್ರೆ ನಾವು ಈ ತರ ಆಗ್ಬೋದಾಗಿದೆ. नहीं तो फिर भक्ति मार्ग में आ जाएंगे। ಇಲ್ಲದ್ರೆ ಮತ್ತೆ ನಾವು ಭಕ್ತಿ ಮಾರ್ಗದಲ್ಲಿ ಬಂದ್ಬಿಡ್ತೀವಿ. भक्ति आती है अनेकों से ಭಕ್ತಿ ಅಂತೂ ಬರುತ್ತೆ ಅನೇಕರಿಂದ. और ज्ञान आता है एक से। ಮತ್ತೆ ಜ್ಞಾನ ಬರುತ್ತೆ ಒಬ್ಬರಿಂದ.